ಧರ್ಮಸ್ಥಳದ ವಿರುದ್ಧ ಹೂಡಿರುವಂತ ಈ ಮಹಾ ಷಡ್ಯಂತ್ರದ ಬಲೆ ಕಳಚಿ ಬೀಳ್ತಾ ಇದೆ. ಸೌಜನ್ಯ ಕೇಸ್ ಹಿಡಿದು ಬುರುಡೆ ಹಿಡಿದು ಕಾನೂನು ಸಮರಕ್ಕೆ ಇಳಿದಂತ ಈ ಬುರುಡೆ ಗ್ಯಾಂಗ್ನ ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ ಗುಂಡಿಗೆ ಬಿದ್ದಿದೆ. ಮಹಾಜಾಲಕ್ಕೆ ಇಳಿದಂತ ಎಸ್ಐಟಿ ಒಬ್ಬೊಬ್ಬರ ಮುಖವಾಡವನ್ನ ಕಳಚಿ ಇಡ್ತಾ ಇದೆ. ಇದೀಗ ಈ ಮಾಸ್ಕ್ ಮ್ಯಾನ್ ಪತ್ನಿ ಮಲ್ಲಿಕಾ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವ್ರು ಹೇಳ್ದಂಗೆ ನಮ್ಮ ಯಜಮಾನ್ರು ಕೇಳ್ಬೇಕು. ತುಂಬಾ ಜಗಳನೂ ನಡೆದಿದ್ದಾರೆ ಮೇಡಮ್. ಅವ್ರು 3 ಜನನೇ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಅತಿ ದೊಡ್ಡ ಸಾಕ್ಷಿ. ಬುರುಡೆ ಗ್ಯಾಂಗ್ ಬೆಚ್ಚಿ ಬೀಳುವ ಸುದ್ದಿ ಸ್ಫೋಟ. ಧರ್ಮಸ್ಥಳ ಷಡ್ಯಂತ್ರ ವ್ಯೂಹಕ್ಕೆ ಇಳಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದೊಂದೇ ಮುಖವಾಡವನ್ನ ಕಳಚಿಡ್ತಾ ಇದೆ. ಸುಜಾತ ಭಟ್ ಸುಳ್ಳಿನ ಕತೆ ಎಕ್ಸ್ಪೋಸ್ ಇಂದ ಹಿಡಿದು ಮುಸುಕುದಾರಿಯ ಮತಾಂತರ, ಮಂಡ್ಯ ಮಾಸ್ಕ್ ಲೇಡಿ ಮಸಲತ್ತು, ಯೂಟ್ಯೂಬರ್ಸ್ ಫಂಡಿಂಗ್ ಜಾಲ ಜೊತೆಗೆ ಮಟ್ಟಣ್ಣನ ನಕಲಿ ಆಫೀಸರ್ ಮುಖವಾಡ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈ ಬೆನ್ನಲ್ಲೇ ಇದೀಗ ಚಿನ್ನಯ್ಯ ವಿಡಿಯೋ ಸಿರೀಸ್ ಹಿಂದಿನ ಶಾಕಿಂಗ್ ಸತ್ಯ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಎಸ್ಐಟಿ ಇಲ್ಲದಿದ್ದರೆ ಚಿನ್ನಯ್ಯನನ್ನು ಸಾಯಿಸಿ ಬಿಡ್ತಿದ್ರು. ಈಗ ಎಸ್ಐಟಿ ಅವರು ನಿಮ್ ಯಜಮಾನರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್. ಅವತ್ತು ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಕ್ತಾ ಇದ್ರು. ನನ್ನ ಹತ್ರನೇ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ಚಿನ್ನಯ್ಯಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ. ಈಗ ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ? ಏನು ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್. ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ಳಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ನನ್ನ ಪತಿ ಜೀವಕ್ಕೆ ತೊಂದರೆಯಾಗದಂತೆ ರಕ್ಷಣೆ ಮಾಡಿ. ಅಯ್ಯೋ ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬುರುಡೆ ಪ್ರಕಾರದಲ್ಲಿ ಅವ್ರು 3 ಜನನೇ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಮಾತ್ರ ಅವ್ರಿಗೆ ಏನು ಆಗ್ಬಾರ್ದು, ಅವ್ರು ಬರ್ಬೇಕು ಸ್ವಾಮಿ. ನಮ್ಮ ಯಜಮಾನ್ರಿಗೆ ಕರ್ನಾಟಕ ಮೊದಲಂಚರಯ್ಯ ಅವ್ರಿಗೆ ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದು ನಮ್ಮ ಹತ್ರ ಸೇರಿಸಿ, ಇಲ್ಲಾಂದ್ರೆ ನಾವು ಜೀವನದಾಗ ಇರೋದಿಲ್ಲ. ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ ಬಂಗಗುಡದಲ್ಲಿ ಅವರೇ ಜಾಗ ಗುರುತು ಮಾಡಿದ್ದು. ಇವರು ಗುರುತಾಕಿದ್ದಾರೆ ಮೇಡಮ್. ಗುರುತಾಕಿರೋದೇನೆ ಅವ್ರು ನೋಡ್ಬೇಕಲ್ವ ಮೇಡಮ್. ನೀವು ಹೊಸದಾಗಿ ಎಲ್ಲಾರ ಜಾಗದಕ್ಕೆ ನಾನ್ ಬರಲ್ಲ, ಇದೇ ಇವತ್ತು ಮಾಡ್ಬೇಕು ಅಂತ ಎಸ್ಐಟಿ ಅವ್ರು ಹೇಳ್ತಾ ಇದ್ರಂತ ಮೇಡಮ್. ಇಲ್ಲ ಸರ್ ಬನ್ನಿ, ಅದೇ ಇಬ್ರು ಹೇಳಿದ್ದಾರಲ್ಲ ಮೇಡಮ್. ನಮ್ಮ ಯಜಮಾನ್ರಿಗೆ ಜೀವ ಅಪಾಯ ಅಲ್ಲಿ ತುಂಬಾ ಇತ್ತು ಮೇಡಮ್. ಅದು ಇವ್ರು ಹೇಳ್ದಂಗೆ ನಮ್ಮ ಯಜಮಾನ್ರು ಕೇಳ್ಬೇಕು. ಇಲ್ಲ ಸರ್ ಬನ್ನಿ ಸರ್, ಮೇಲ್ಗಡೆ ಬನ್ನಿ ಸರ್ ಹಾಗಂತ ಕರ್ಕೊಂಡೋಗಿ ಅಲ್ಲಿಂದ ಏನೇ ಎತ್ಕೊಂಡ್ ಬರ್ತಾರಂತೆಲ್ಲ ಹೇಳ್ತಾ ಇದ್ರಲ್ಲ ಮೇಡಮ್. ಅಲ್ಲಿ ತೋರಿಸಿರೋದು. ಸೊ ಅವ್ರ ಜಾಗನೇ ಚಿನ್ನಯ್ಯ ತೋರಿಸಿದವರು. ಚಿನ್ನಯ್ಯ ಯಾವ ಜಾಗನೂ ತೋರಿಸಿಲ್ಲ ಮೇಡಮ್. ಯಾವ ಜಾಗನೂ ಗೊತ್ತಿಲ್ಲ. ಇವರೇ ನೋಡ್ಕೊಂಡು ಬಂದು ಹೇಳಿ ಇವ್ರು ನಮ್ಮ ಯಜಮಾನ್ರ ಬಿಟ್ಟು ಮಾರ್ಕ್ ಮಾಡಿದ್ರು. ಬುರುಡೆ ಸಿಗದೇ ಇದ್ದದಕ್ಕೆ ನನ್ನ ಗಂಡನನ್ನ ಹೊಡೆದಿದ್ದಾರೆ. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಟ್ಟನ ತಿಮ್ಮಾರೆಡ್ಡಿ, ವಿಠ್ಠಲಗೌಡ, ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಏನಿದ್ದದ ಮೇಡಮ್? ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್? ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್? ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ, ಹೆಂಗ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರ ಮೇಡಮ್. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್, ನಾವೇ ಸಾಯ್ಬೇಕು. ನಮ್ಮ ಯಜಮಾನ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟೆ. ಅಲ್ಲಿ ತುಂಬಾ ಜಗಳನೂ ನಡೆದಿದ್ದದ ಮೇಡಮ್. ತುಂಬಾ ಜಗಳ ನಡೆದಿದ್ದ ತಿಮ್ಮಾರೆಡ್ಡಿ ಅವ್ರ ಮನೇಲಿ. ನಮ್ಮ ಯಜಮಾನ್ರನ್ನ ಹೊಡೆದಿದ್ದಾರೆ ಮೇಡಮ್. ತಿಮ್ಮಾರೆಡ್ಡಿ, ಗ್ರೀಸ್ ಮಠ, ಎಷ್ಟು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್, ಹೊಡೆದಿದ್ದಾರೆ ಮೇಡಮ್. ಅವತ್ತು ಶಿವರೋಡಿ ಮನೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಒಂದ್ಸತಿ ಹೋಗಿದ್ದೇನೆ, ಈಗ ಅವರು ವಿಡಿಯೋ ಮಾಡಿ ಬಿಡುಗಡೆ ಮಾಡಿರಲ್ಲ. ಈ ವಿಡಿಯೋ ನಾನು ಕೂತಿರೋದು ಬಂದು ಅದೊಂದೇ ವಿಡಿಯೋ ಮೇಡಮ್.
ನಿಮ್ಗೆ ಅವ್ರು ವಿಡಿಯೋ ಮಾಡ್ತಾ ಇರೋದು ಗೊತ್ತಿತ್ತಾ? ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಈ ವಿಡಿಯೋ ಬಿಡುಗಡೆ ಮಾಡಾದ್ಮೇಲೆ ಗೊತ್ತಾಯ್ತಾ? ಗೊತ್ತಾಯ್ತು ಆ ಮೇಡಮ್. ವಿಡಿಯೋ ಎಲ್ಲ ನೋಡಿದಾಗ ಏನ್ ಅನ್ನಿಸ್ತು ನಿಮಗೆ? ತುಂಬಾ ನಮ್ಗೆ ನೋವು ಆಯ್ತದ ಮೇಡಮ್. ಯಾಕಂದ್ರೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ರು ಇಷ್ಟು ಗೇಮ್ ಆಡಿ ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ, ವಿಠ್ಠಲ ಇವರೆಲ್ಲ ಹಾಕೊಂಡು ನಮ್ಮ ಯಜಮಾನ್ರು ಇವಾಗ ಜೈಲಿಗೆ ಕಳಿಸಿದ್ದಾರೆ ಮೇಡಮ್. ಚಿನ್ನಯ್ಯನ ಸಾಯಿಸಿ ಧರ್ಮಸ್ಥಳದ ತಲೆಗೆ ಕಟ್ಟುವ ಪ್ಲಾನ್. ಅಂದ್ರೆ ತಿಮ್ರೋಡಿ ಗಿರೀಶ್ ಮಠಣ್ಣ ಹೇಳ್ದಂಗೆ ಚಿನ್ನಯ್ಯ ಕೇಳ್ತಾ ಇಲ್ಲ ಅಂತ ಅವತ್ತು ಜಗಳ ನಡೀತಾ ಇತ್ತು ಮೇಡಮ್. ಆಮೇಲೆ ನಾನು ಅದಕ್ಕೆ ಏನ್ ನಡೀತದನ್ನ ಏನು ಗೊತ್ತಿಲ್ಲ, ನಮ್ಮ ಯಜಮಾನ್ರ ಕಳ್ಸ್ಕೊಡಿ ಅಣ್ಣ ಅಂತ ಹೇಳ್ದೆ. ಅದೇನ್ ಕಲ್ಸಕ್ ಆಯ್ತದ? ಹೋದ್ರೆ ನಿನ್ ಗಂಡ ಜೀವ ಮಾತ್ರ ಹೋಗ್ಬೇಕು ಅಷ್ಟೇ. ಜೀವ ಹೋಗ್ಲಿ ನಿಮ್ ಗಂಡಂದು ಅಂತ ಜೀವ ಹೇಳಿದ? ಹೋದ್ರ ಹೋಗ್ಲಿ, ಅದು ಸತ್ತೋದ್ರ ದೇವಸ್ಥಾನ ಅವ್ರ ಮೇಲೆ ಹೇಳ್ತಾರಂತೆ ಮೇಡಮ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರಚಿಸಲು ಹೊರಟವರಿಗೆ ಅದೇ ತಿರುಗುಬಾಣವಾಗಿದೆ. ಚಿನ್ನಯ್ಯ ಜೈಲು ಸೇರಿದ್ದಾನೆ, ತಿಮರೋಡಿ ಬಂಧನ ಭೀತಿಯಲ್ಲಿದ್ದಾನೆ. ಮಟ್ಟಣ್ಣಗೆ ಮುಂದೇನು ಅನ್ನೋ ಟೆನ್ಷನ್. ಜಯಂತ್ ನ್ಯೂಸ್ ಚಾನೆಲ್ಗಳನ್ನ ನೋಡಿದಾಕ್ಷಣ ಓಡ್ತಾ ಇದ್ದಾನೆ. ಸೌಜನ್ಯ ಮಾವ ವಿಠ್ಠಲಗೌಡ ಕೂಡ ಸಂಪೂರ್ಣ ಎಕ್ಸ್ಪೋಸ್ ಆಗಿದ್ದು, ಈಗಲೋ ಆಗ್ಲೋ ಚಿನ್ನಯ್ಯನಿಗೆ ಕಂಪನಿ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಈ ಎಲ್ಲಾ ಸಂಚುಕೋರರ ನಡುವೆ ತನ್ನದೇನು ತಪ್ಪಿಲ್ಲದ ಈ ಹೆಣ್ಮಗಳ ಕಣ್ಣೀರು ಕರುಳು ಚುರ್ರು ಅನಿಸುವಂತಿದೆ. ಈ ಹೆಣ್ಮಗಳ ಸಂಸಾರ ಬೀದಿಗೆ ಬಂದಿದೆ. ಮುಂದಿನ ದಾರಿ ಕಾಣದಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಹೂಡಿರುವಂತ ಈ ಮಹಾ ಷಡ್ಯಂತ್ರದ ಬಲೆ ಕಳಚಿ ಬೀಳ್ತಾ ಇದೆ. ಸೌಜನ್ಯ ಕೇಸ್ ಹಿಡಿದು ಬುರುಡೆ ಹಿಡಿದು ಕಾನೂನು ಸಮರಕ್ಕೆ ಇಳಿದಂತ ಈ ಬುರುಡೆ ಗ್ಯಾಂಗ್ನ ಪ್ಲಾನ್ ಇದೆಯಲ್ಲ, ಆ ಪ್ಲಾನ್ ಗುಂಡಿಗೆ ಬಿದ್ದಿದೆ. ಮಹಾಜಾಲಕ್ಕೆ ಇಳಿದಂತ SIT ಒಬ್ಬೊಬ್ಬರ ಮುಖವಾಡವನ್ನ ಕಳಚಿ ಇಡ್ತಾ ಇದೆ. ಇದೀಗ ಈ ಮಾಸ್ಕ್ ಮ್ಯಾನ್ ಪತ್ನಿ ಮಲ್ಲಿಕಾ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇವ್ರು ಹೇಳ್ದಂಗೆ ನಮ್ಮ ಯಜಮಾನ್ರು ಕೇಳ್ಬೇಕು. ತುಂಬಾ ಜಗಳನೂ ನಡೆದಿದ್ದಾರೆ ಮೇಡಮ್. ಅವ್ರು 3 ಜನನೇ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡ್ಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಅತಿ ದೊಡ್ಡ ಸಾಕ್ಷಿ. ಬುರುಡೆ ಗ್ಯಾಂಗ್ ಬೆಚ್ಚಿ ಬೀಳುವ ಸುದ್ದಿ ಸ್ಫೋಟ. ಧರ್ಮಸ್ಥಳ ಷಡ್ಯಂತ್ರ ವ್ಯೂಹಕ್ಕೆ ಇಳಿದ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದೊಂದೇ ಮುಖವಾಡವನ್ನ ಕಳಚಿಡ್ತಾ ಇದೆ. ಸುಜಾತ ಭಟ್ ಸುಳ್ಳಿನ ಕತೆ ಎಕ್ಸ್ಪೋಸ್ ಇಂದ ಹಿಡಿದು ಮುಸುಕುದಾರಿಯ ಮತಾಂತರ, ಮಂಡ್ಯ ಮಾಸ್ಕ್ ಲೇಡಿ ಮಸಲತ್ತು, ಯೂಟ್ಯೂಬರ್ಸ್ ಫಂಡಿಂಗ್ ಜಾಲ ಜೊತೆಗೆ ಮಟ್ಟಣ್ಣನ ನಕಲಿ ಆಫೀಸರ್ ಮುಖವಾಡ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಈ ಬೆನ್ನಲ್ಲೇ ಇದೀಗ ಚಿನ್ನಯ್ಯ ವಿಡಿಯೋ ಸಿರೀಸ್ ಹಿಂದಿನ ಶಾಕಿಂಗ್ ಸತ್ಯ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. SIT ಇಲ್ಲದಿದ್ದರೆ ಚಿನ್ನಯ್ಯನನ್ನು ಸಾಯಿಸಿ ಬಿಡ್ತಿದ್ರು. ಈಗ SIT ಅವರು ನಿಮ್ ಯಜಮಾನರನ್ನ ಕಾಪಾಡಿದಾರೆ ಮೇಡಮ್. ಹೇಗ್ ಕಾಪಾಡಿದ್ರು? ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತಾ ಇದ್ರು ಮೇಡಮ್. ಅವತ್ತು ಅದ್ ಹೆಂಗಂತ ನನಗೂ ಗೊತ್ತಿಲ್ಲ ಮೇಡಮ್. ಈಗ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವತ್ತು ನಮ್ ಯಜಮಾನ್ರು ಸಾಯಿಸ್ತಾ ಇದ್ರು. ಮತ್ತೆ ಅಲ್ಲಿ ಏನಾದ್ರು ಊತಾಕ್ತಾ ಇದ್ರು. ನನ್ನ ಹತ್ರನೇ ನಿಮ್ ಯಜಮಾನ್ರು ಇಲ್ಲಿಲ್ಲ, ಅವ್ನು ಹೊಂಟೋಗ್ದ ಅಂತ ಹೇಳ್ತಾ ಇದ್ರು ಮೇಡಮ್. ಚಿನ್ನಯ್ಯಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ. ಈಗ ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠ್ಠಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ? ಏನು ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀನಿ, ಬುರುಡೆ ತಗೊಂಡ್ ಹೋಗ್ತಾ ಇದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ಳಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ನನ್ನ ಪತಿ ಜೀವಕ್ಕೆ ತೊಂದರೆಯಾಗದಂತೆ ರಕ್ಷಣೆ ಮಾಡಿ. ಅಯ್ಯೋ ದಯವಿಟ್ಟು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬುರುಡೆ ಪ್ರಕಾರದಲ್ಲಿ ಅವ್ರು 3 ಜನನೇ ಹಿಡ್ಕೊಂಡು ಜೈಲಲ್ಲಿ ಹಾಕಿ ನನ್ನ ಯಜಮಾನ್ರು ಏನು ಪಾಪನೂ ಮಾಡ್ಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಮಾತ್ರ ಅವ್ರಿಗೆ ಏನು ಆಗ್ಬಾರ್ದು, ಅವ್ರು ಬರ್ಬೇಕು ಸ್ವಾಮಿ. ನಮ್ಮ ಯಜಮಾನ್ರಿಗೆ ಕರ್ನಾಟಕ ಮುದ್ದನಂಚರಯ್ಯ ಅವ್ರಿಗೆ ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದು ನಮ್ಮ ಹತ್ರ ಸೇರಿಸಿ, ಇಲ್ಲಾಂದ್ರೆ ನಾವು ಜೀವನದಾಗಿ ಇರೋದಿಲ್ಲ. ನಮ್ಮ ಯಜಮಾನ್ರಿಗೆ ಏನಾದ್ರು ಆದ್ರೆ
ಬಂಗ್ಲೆಗುಡ್ಡದಲ್ಲಿ ಅವರೇ ಜಾಗ ಗುರುತು ಮಾಡಿದ್ದು. ಇವರು ಗುರ್ತಾಕಿದ್ದಾರೆ ಮೇಡಮ್, ಗುರ್ತಾಕಿರೋದೇನೆ ಅವರು ನೋಡ್ಬೇಕಲ್ವ ಮೇಡಮ್. ನಾವು ನೀವು ಹೊಸದಾಗಿ ಎಲ್ಲಾರ ಜಾಗಕ್ಕೆ ನಾನ್ ಬರಲ್ಲ, ಇದೇ ಇವತ್ತು ಮಾಡ್ಬೇಕು ಅಂತ SIT ಅವ್ರು ಹೇಳ್ತಾ ಇದ್ರಂತ ಮೇಡಮ್. ಇಲ್ಲ ಸರ್ ಬನ್ನಿ, ಅದೇ ಇಬ್ರು ಹೇಳಿದ್ದಾರಲ್ಲ ಮೇಡಮ್, ನಮ್ಮ ಯಜಮಾನ್ರಿಗೆ ಜೀವ ಅಪಾಯ ಅಲ್ಲಿ ತುಂಬಾ ಇತ್ತು ಮೇಡಮ್. ಅದು ಇವ್ರು ಹೇಳ್ದಂಗೆ ನಮ್ಮ ಯಜಮಾನ್ರು ಕೇಳ್ಬೇಕು. ಇಲ್ಲ ಸರ್ ಬನ್ನಿ ಸರ್, ಮೇಲ್ಗಡೆ ಬನ್ನಿ ಸರ್ ಹಾಗಂತ ಕರ್ಕೊಂಡೋಗಿ ಅಲ್ಲಿಂದ ಏನೇ ಎತ್ಕೊಂಡ್ ಬರ್ತಾರಂತೆಲ್ಲ ಹೇಳ್ತಾ ಇದ್ರಲ್ಲ ಮೇಡಮ್, ಅಲ್ಲಿ ತೋರಿಸಿರೋದು. ಸೊ ಅವ್ರ ಜಾಗನೇ ಚಿನ್ನಯ್ಯ ತೋರಿಸಿದವರು. ಚಿನ್ನಯ್ಯ ಯಾವ ಜಾಗನೂ ತೋರಿಸಿಲ್ಲ ಇಲ್ಲ ಮೇಡಮ್, ಯಾವ ಜಾಗನೂ ಗೊತ್ತಿಲ್ಲ. ಇವರೇ ನೋಡ್ಕೊಂಡು ಬಂದು ಹೇಳಿ ಇವ್ರು ನಮ್ಮ ಯಜಮಾನ್ರ ಬಿಟ್ಟು ಮಾರ್ಕ್ ಮಾಡಿದ್ರು. ಬುರುಡೆ ಸಿಗದೇ ಇದ್ದದಕ್ಕೆ ನನ್ನ ಗಂಡನನ್ನ ಹೊಡೆದಿದ್ದಾರೆ. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಠನ, ತಿಮ್ಮಾರೆಡ್ಡಿ, ವಿಠ್ಠಲಗೌಡ, ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಏನಿದ್ದದ ಮೇಡಮ್, ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್? ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರೆ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್? ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ, ಹೆಂಗ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರೆ ಮೇಡಮ್. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್, ನಾವೇ ಸಾಯ್ಬೇಕು. ನಮ್ಮ ಯಜಮಾನ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟು ಅಲ್ಲಿ ತುಂಬಾ ಜಗಳನೂ ನಡೆದಿದ್ದದ ಮೇಡಮ್. ತುಂಬಾ ಜಗಳ ನಡೆದಿದ್ದ ತಿಮ್ಮಾರೆಡ್ಡಿ ಅವ್ರ ಮನೇಲಿ. ನಮ್ಮ ಯಜಮಾನ್ರನ್ನ ಹೊಡೆದಿದ್ದಾರ ಮೇಡಮ್. ತಿಮ್ಮಾರೆಡ್ಡಿ ಗ್ರೀಸ್ ಮಠ ನೀನು ಎಷ್ಟು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್, ಹೊಡೆದಿದ್ದಾರೆ ಮೇಡಮ್. ತಿಮರೋಡಿ ಮನೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಒಂದ್ಸತಿ ಹೋಗಿದ್ದನೆ ಈಗ ಅವರು ವಿಡಿಯೋ ಮಾಡಿ ಬಿಡುಗಡೆ ಮಾಡಿರೋದ. ಈ ವಿಡಿಯೋ ನಾನು ಕೂತಿರೋದು ಬಂದು ಅದೊಂದೇ ವಿಡಿಯೋ ಮೇಡಮ್. ನಿಮ್ಗೆ ಅವ್ರು ವಿಡಿಯೋ ಮಾಡ್ತಾ ಇರೋದು ಗೊತ್ತಿತ್ತಾ? ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಈ ವಿಡಿಯೋ ಬಿಡುಗಡೆ ಮಾಡಾದ್ಮೇಲೆ ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ವಿಡಿಯೋ ಎಲ್ಲ ನೋಡಿದಾಗ ಏನ್ ಅನಿಸ್ತು ನಿಮಗೆ? ತುಂಬಾ ನಮ್ಗೆ ನೋವು ಆಯ್ತದ ಮೇಡಮ್. ಯಾಕಂದ್ರೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ರು ಇಷ್ಟು ಗೇಮ್ ಆಡಿ ಗ್ರೀಸ್ ಮಠನ, ತಿಮ್ಮಾರೆಡ್ಡಿ, ವಿಠ್ಠಲ ಇವರೆಲ್ಲ ಹಾಕೊಂಡು ನಮ್ಮ ಯಜಮಾನ್ರು ಇವಾಗ ಜೈಲಿಗೆ ಕಳಿಸಿದ್ದಾರೆ ಮೇಡಮ್. ಚಿನ್ನಯ್ಯನ ಸಾಯಿಸಿ ಧರ್ಮಸ್ಥಳದ ತಲೆಗೆ ಕಟ್ಟುವ ಪ್ಲಾನ್. ಅಂದ್ರೆ ತಿಮ್ರೋಡಿ ಗಿರೀಶ್ ಮಠಣ್ಣ ಹೇಳ್ದಂಗೆ ಚಿನ್ನಯ್ಯ ಕೇಳ್ತಾ ಇಲ್ಲ ಅಂತ ಅವತ್ತು ಜಗಳ ನಡೀತಾ ಇತ್ತು ಮೇಡಮ್. ಆಮೇಲೆ ನಾನು ಅದಕ್ಕೆ ಏನ್ ನಡೀತದನ್ನ ಏನು ಗೊತ್ತಿಲ್ಲ, ನಮ್ಮ ಯಜಮಾನ್ರ ಕಲ್ಸ್ಕೊಡಿ ಅನ್ನ ಅಂತ ಹೇಳ್ದೆ. ಅದೇನ್ ಕಲ್ಸಕ್ ಆಯ್ತದ? ಹೋದ್ರೆ ನಿನ್ ಗಂಡ ಜೀವ ಮಾತ್ರ ಹೋಗ್ಬೇಕು ಅಷ್ಟೇ. ಜೀವ ಹೋಗ್ಲಿ ನಿಮ್ ಗಂಡಂದು ಜೀವ ಹೋದ್ರ ಹೋಗ್ಲಿ, ಅದು ಸತ್ತೋದ್ರ ದೇವಸ್ಥಾನ ಅವ್ರ ಮೇಲೆ ಹೇಳ್ತಾರಂತೆ ಮೇಡಮ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರಚಿಸಲು ಹೊರಟವರಿಗೆ ಅದೇ ತಿರುಗುಬಾಣವಾಗಿದೆ. ಚಿನ್ನಯ್ಯ ಜೈಲು ಸೇರಿದ್ದಾನೆ, ತಿಮರೋಡಿ ಬಂಧನ ಭೀತಿಯಲ್ಲಿದ್ದಾನೆ. ಮಟ್ಟನಗೆ ಮುಂದೇನು ಅನ್ನೋ ಟೆನ್ಷನ್. ಜಯಂತ್ ನ್ಯೂಸ್ ಚಾನೆಲ್ಗಳನ್ನ ನೋಡಿದಾಕ್ಷಣ ಓಡ್ತಾ ಇದ್ದಾನೆ. ಸೌಜನ್ಯ ಮಾವ ವಿಠ್ಠಲಗೌಡ ಕೂಡ ಸಂಪೂರ್ಣ ಎಕ್ಸ್ಪೋಸ್ ಆಗಿದ್ದು, ಆಗ್ಲೋ ಚಿನ್ನಯ್ಯನಿಗೆ ಕಂಪನಿ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಈ ಎಲ್ಲಾ ಸಂಚುಕೋರರ ನಡುವೆ ತನ್ನದೇನು ತಪ್ಪಿಲ್ಲದ ಈ ಹೆಣ್ಮಗಳ ಕಣ್ಣೀರು ಕರುಳು ಚುರ್ರು ಅನಿಸುವಂತಿದೆ. ಈ ಹೆಣ್ಮಗಳ ಸಂಸಾರ ಬೀದಿಗೆ ಬಂದಿದೆ. ಮುಂದಿನ ದಾರಿ ಕಾಣದಂತಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.